ನಮಸ್ಕಾರ. ಈ ದಿನ ಹೆಸರು ಕಾಳನ್ನು ಹೇಗೆ ಮೊಳಕೆ ತರಿಸೋದು ಅಂತ ನೋಡೋಣ. 3-4 ವಿಧಾನದಲ್ಲಿ ಹೆಸರು ಕಾಳನ್ನು ಮೊಳಕೆ ತರಿಸ್ಬೋದು. ನಾನೊಂದು ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ನಮ್ಮ ದಿನನಿತ್ಯದ ಅಡಿಗೆಯಲ್ಲಿ ನಾವು ಮೊಳಕೆ ಬರಿಸಿದಂಥ ಈ ಕಾಳುಗಳನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಇದರೊಳಗಡೆ ಹೇರಳವಾಗಿ ಇದೆ. ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ಹೆಸರು ಕಾಳನ್ನು ತಗೊಂಡು 3-4 ಬಾರಿ ಕ್ಲೀನಾಗಿ ತೊಳೆದು ನೆನೆಸಿ ಇಡ್ತಾ ಇದ್ದೀನಿ. ಅಂದರೆ ಇದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು 2-3 ಗಂಟೆಗಳ ಕಾಲ ಹೆಸರು ಕಾಳನ್ನು ನೆನೆಸಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಇದು ಹೆಚ್ಚು ಬೇಕಾದರೂ ನೆನೆಸ್ಬೋದು, ಹಾಗೇನಿಲ್ಲ. ಈ ನೆನೆಸಿರುವಂಥ ಹೆಸರು ಕಾಳನ್ನು ನಾನಿಲ್ಲಿ ಪೂರ್ತಿಯಾಗಿ ನೀರನ್ನು ತೆಗಿತಾ ಇದ್ದೇನೆ. ಅಂದರೆ ಒಂದು ಜರಡಿಯ ಮೇಲ್ಗಡೆ ಹಾಕ್ತಾ ಇದ್ದೇನೆ. ನೀವು ಕಾಟನ್ ಬಟ್ಟೆಯಲ್ಲೂ ಕೂಡ ನೆನೆಸಿ ಇಡ್ಬೋದು. ಇದೊಂದು ವಿಧಾನದಲ್ಲಿ ಸ್ವಲ್ಪ ಈಸಿ ವೇ ಇದು. ಹೀಗೂ ಕೂಡ ಮೊಳಕೆ ಬರಿಸ್ಬೋದು. ಪೂರ್ತಿಯಾಗಿ ನೀರನ್ನು ತೆಗೆದು ಇದನ್ನು ಒಂದು 24 ಗಂಟೆಗಳ ಕಾಲ ಹಾಗೇ ಬಿಡಬೇಕು. ಮಧ್ಯೆ ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನು ಹಾಕ್ಬೋದು ಇದಕ್ಕೆ. ನೋಡಿ, ಇಷ್ಟು ಮೊಳಕೆ ಬರಬೇಕು ಅಂತ ಆದರೆ ಇನ್ನೂ ಹೆಚ್ಚು ಗಂಟೆಗಳ ಕಾಲ, ಅಂದರೆ ಒಂದು 35 ಗಂಟೆಗಳ ಕಾಲ ಹಾಗೇ ಬಿಡಬೇಕು ಇದನ್ನು ಹೀಗೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ನಾನು ಹುರುಳಿಯನ್ನು ಕೂಡ ಅದೇ ರೀತಿಯಲ್ಲಿ, ಅಂದರೆ ಹುರುಳಿ ಹೆಸರು ಕಾಳಿನ ಥರ ಅಲ್ಲ, ಹೆಚ್ಚು ನೆನೆಸಬೇಕಾಗತ್ತೆ. ಅಂದರೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಒಂದು 4-5 ಗಂಟೆಗಳ ಕಾಲ ಹುರುಳಿಯನ್ನು ಕ್ಲೀನಾಗಿ ಇದನ್ನು ತೊಳೆದು 4-5 ಗಂಟೆಗಳ ಕಾಲ ನೆನೆಸಿ ಇಡಬೇಕು. ನೋಡಿ ಹೀಗೆ. ನಂತರ ಅದನ್ನು ಪೂರ್ತಿಯಾಗಿ ನೀರನ್ನು ತೆಗೆದು ಇದೇ ರೀತಿ ಹೆಸರು ಕಾಳಿನ ಥರನೇ ಈ ರೀತಿಯಲ್ಲಿ ಮೊಳಕೆ ಬರಿಸಲಿಕ್ಕೆ ಬಿಡಬೇಕು. ನೋಡಿ, ತುಂಬ ಜನರಿಗೆ ಹುರುಳಿಯನ್ನು ತಿನ್ನೋದು ಅಷ್ಟೊಂದು ಇಷ್ಟ ಆಗಲ್ಲ. ಸ್ವಲ್ಪ ರುಚಿ ಸ್ವಲ್ಪ ಒಗರಾಗಿರುತ್ತೆ. ಹೆಸರು ಕಾಳು ಆರಿದ್ರೆ ಎಲ್ಲರೂ ತಿಂತಾರೆ. ಆದರೆ ಈ ಮೊಳಕೆ ಬಂದಿರುವಂಥ ಈ ಕಾಳನ್ನು ಪಲ್ಯ ಮಾಡ್ಬೋದು, ಕೋಸಂಬರಿ, ಹಾಗೆ ಯಾವುದೇ ರೀತಿ ಸಾಂಬಾರು ಮಾಡ್ಬೋದು. ಆರೋಗ್ಯಕ್ಕಂತೂ ಬಹಳನೇ ಒಳ್ಳೆಯದು. ಕೆಲವರು ಮೊಳಕೆ ಬರಿಸಿದ ಕಾಳುಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂತಾರೆ, ತರಕಾರಿ ಒಟ್ಟಿಗೆ ಸೇರಿಸಿ ಡಯಟ್ ಫುಡ್ ಅಂತ. ಆರೋಗ್ಯಕ್ಕಂತೂ ಬಹಳನೇ ಒಳ್ಳೆಯದು. ಯಾವುದೇ ರೀತಿಯಾದಂಥ ರೆಸಿಪಿಗಳನ್ನು ಮಾಡ್ಬೋದು, ಇಲ್ಲ ಹಾಗೇನೂ ಕೂಡ ತಿನ್ಬೋದು. ಬೆಳವಣಿಗೆ ಆಗ್ತಾ ಇರುವಂಥ ಮಕ್ಕಳಿಗಂತೂ ಪ್ರತಿನಿತ್ಯವೂ ಇದನ್ನು ಕೊಡಬೇಕು. ತುಂಬಾ ಒಳ್ಳೆಯದು. ಖಂಡಿತ ನೀವು ಇದೇ ರೀತಿಯ ಕಾಳುಗಳನ್ನು ಮೊಳಕೆ ಬರಿಸಿ ನೋಡಿ, ಬಹಳನೇ ರುಚಿಯಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಕೊನೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಖಂಡಿತ ಮಾಡಬೇಡಿ. ಧನ್ಯವಾದಗಳು.